ಎಲ್ಲ ಕನ್ನಡದ ಮದಫಕರ್ಸ್ಗೂ ನಮಸ್ಕಾರ. ನಿಮ್ಮ ಸ್ಕೂಲಿನ ಬೆಸ್ಟ್ ಮೆಮೊರಿ ಏನಂತ ಹೇಳ್ತೀರಾ? ನನ್ನ ಸ್ಕೂಲಿನ ಬೆಸ್ಟ್ ಮೆಮೊರಿ ಏನಂದರೆ, ನನ್ನ ತಮ್ಮ ಏನಕ್ಕೆ ನಿಲ್ತಿದ್ದ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಐ ವಾಸ್ ಲೈಕ್ ಎವ್ರಿ ಟೈಮ್ ನನ್ನ ತಮ್ಮ ನಿಲ್ಬೇಕಾದ್ರೆ, ವೆನ್ ಐ ಸೇ ನನ್ನ ತಮ್ಮ ಐ ಮೀನ್ ಮೈ ಸಾಮ್. ಸೊ ಸುಮ್ಮನೆ ಅವಾಗ ನಿಲ್ತಿದ್ದ. ಲೈಕ್ ದಿಸ್ ಈಸ್ ವೆನ್ ಐ ವಾಸ್ 4th 5th ಆ ಟೈಮ್ ನಾನು ಹೇಳ್ತಿರೋದು. ನಾನು ಬ್ರೋ ಏನಕ್ಕೆ ಅಟೆನ್ಷನ್ ಬೇಡ, ಸ್ಟ್ಯಾಂಡರ್ಡ್ ಈಸಲ್ಲಿರು ಅಂತ ಹೇಳ್ತಿದ್ದೆ. ಬಟ್ ಅವ್ನು ಕೇಳ್ತಿರ್ಲಿಲ್ಲ. ಬಟ್ ಇವಾಗ ನಂಗೆ ಗೊತ್ತಿಲ್ಲ ಹೆಂಗೆ ನಿಲ್ತಾನೆ. ನಂದು ಒಂದು ಮೆಮೊರಿ ಇದು. ಸೊ ನಿಮ್ಮ ಸ್ಕೂಲಿನ ಬೆಸ್ಟ್ ಮೆಮೊರಿ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಹಾಕಿ. ಇವತ್ತಿನ ವಿಡಿಯೋದ ಉದ್ದೇಶ ಏನೆಂದರೆ, ಸಾಕ್ ಮಾಡಿ, ಆರ್ ಯು ಸ್ಮಾರ್ಟರ್ ದನ್ 5th grade ಅಂದರೆ 5ನೇ ಕ್ಲಾಸ್ ಹುಡುಗಂಗಿಂತ ತಲೆ ಜಾಸ್ತಿ ಇದೆಯಾ ನಿನಗೆ ಅಂತ. ಸೊ ನನಗಿದೆಯೋ ಏನೋ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನನ್ನ ಸ್ಕೂಲು ಶ್ರೀ ವಿದ್ಯಾ ಮಂದಿರ್ ಎಜುಕೇಷನ್ ಸೊಸೈಟಿ ಮಲ್ಲೇಶ್ವರಂ ಅಲ್ಲಿರೋದು. ಸೊ ಅವ್ರಿಗೆ ಹೆಸರಿಗೆ ಒಳ್ಳೇದು ಬರಲಿ ಅಂತ ನಾನು ಇವಾಗ ವಿಡಿಯೋವನ್ನು ಉಚ್ಛೇದಿಸಿ ಮಾಡುತ್ತಿದ್ದೇನೆ. ಬನ್ನಿಪ್ಪ ಶುರು ಮಾಡೋಣ. Are you smarter than a 5th grader? Planet in our solar system is known as the red planet. A. Venus, ಜುಪಿಟರ್, ಮಾರ್ಸ್. ಏನು? ಓಕೆ, ರೆಡ್ ಪ್ಲಾನೆಟ್, ಕೆಂಪು ದೇಶ ಅಲ್ಲ, ಪ್ಲಾನೆಟ್ಗೆ ಗ್ರಹ. ನನಗೂ ಕನ್ನಡ ಬರುತ್ತೆ. ಗ್ರಹ, ಐ ಥಿಂಕ್ ವೀನಸ್, ಮಾರ್ಸ್. the answer is C. Mars. Question 2. Who wrote the play Romeo and Juliet? Shakespeare. Was it A. William Shakespeare, B. William Shakespeare, Mark bro. Twain, or Vidya C. Mandir, bro. What Charles the fuck, Dickens? bro? ಇದೆಲ್ಲ ಲೈಕ್ ಕ್ವಶನ್ ಬ್ರೋ. It was A. William Shakespeare. Yes. Question 3. What is the largest mammal on Earth? Largest mammal, A. obviously blue whale. Sorry. Is B. Blue whale. Question 4. What is the capital city of France? Is it A. Paris, Madrid, bro. B. London, or C. Obviously Paris. Yeah. It's C. Paris. Bro, Vidya Mandir, bro. Are you fucking kidding me? Question 5. What is the process by which plants make their own photosynthesis, food? bro. You see, ಯಾರು the ಕಾಸ್ಟ್ಲಿ answer is B. ತೊಗೊಬೇಕಾಯ್ತು, Is the ಕಷ್ಟ smallest ತೊಗೊಬೇಕಾಯ್ತು. Albert Einstein test formulated. DMC ನಮ್ಮ ತಾತ ಆಲ್ಬರ್ಟ್ ಐನ್ಸ್ಟೈನ್. The answer is A. Albert Einstein. ಈ ಥರ ಫೋಟೋ ಫಸ್ಟ್ ಟೈಮ್ ನೋಡಿದ್ವಿ ಎಂದು. ಯಾವಲ್ಲೊಬ್ಬರು ವೈಟ್ ಆಗಿರ್ತಿದ್ದ, ಲೈಕ್ ಕೂದಲು. Question 10. How many sides? ಎಕ್ಸಗೋನ್. ಆನ್ಸರ್ ನೋಡೋಕ್ಕಿಂತ ಮುಂಚೆನೇ ಹೇಳ, ಎಕ್ಸ್. ನನ್ನ ಎಕ್ಸ್ಗೆ 2 ಫೇಸ್ ಇತ್ತು. ಸೊ 2 Does A 4? ಆಪ್ಷನ್ ಇಲ್ಲ, B 5? ಬಟ್ 2 ಇರುತ್ತೆ ನೋಡಿ. ಬಟ್ 2 ಇರುತ್ತೆ ನೋಡಿ. ಎಕ್ಸ್ ಬ್ರೋ, ಎಕ್ಸಗೋನ್ 2 ಇರಲೇಬೇಕಲ್ಲ. Yeah. ಇಟ್ಸ್ 6. ಜೋಕ್ ಚೆನ್ನಾಗಿಲ್ಲ ಅಂತ ಗೊತ್ತು, ಬಟ್ ಅದಕ್ಕಿಂತ ವರ್ಷ ನನಗೆ ಎಕ್ಸ್ ಇಲ್ಲ. ಫೋಕಸ್ ಭರತ್, ಫೋಕಸ್. B nitrogen, ಆಮ್ಲಜನಕ, or C carbon? The answer is A. What is the capital city of Japan? ಜಪಾನ್ ನಂಗೆ ಗೊತ್ತನ್ಸುತ್ತೆ. Is it A. ಡೋರೆಮೋನ್ ನೋಡಿರೋ ಪಕ್ಕ B. ಗೊತ್ತಿರುತ್ತೆ. Bangkok, or ಟೋಕಿಯೋ. C. Tokyo. That would be This is planet Bacha, bro. is often Which planet is often called as blue planet called the with blue abundance of planet water? due to its abundance of water? A. Bro, what the Earth, fuck is this question, B. bro? Mars, or C. Venus? Obviously Venus, to Earth. Which is the longest river? ನೈಲಾ ಅಮೆಝಾನ್ ಅಂದರೆ ಈಜಿಪ್ಟಲ್ಲಿ ನೈಲ್ ಅನಿಸುತ್ತೆ. ಲಾಂಗೆಸ್ಟ್ ರಿವರ್ ಅಮೆಝಾನ್ ಇರಬೇಕು ಅಂತ ಅನ್ಕೊಂತೀನಿ. ಇಟ್ ಕುಡ್ ಬಿ ನೈಲ್, ಈಜಿಪ್ಟಲ್ಲಿ ನೈಲು. ಈ ಆನ್ಸರ್ ನಾನು ತಪ್ಪ ಅಂದರೆ ಬ್ಯಾಕ್ ಫ್ಲಿಪ್ ಮಾಡ್ತೀನಿ ಇಲ್ಲೇ ನಿಮ್ಮ ಮುಂದೆನೆ. The answer is B. ನೈಲಾ ಅಮೆಝಾನ್. ಬ್ಯಾಕ್ ಫ್ಲಿಪ್ ಮಾಡ್ತೀನಿ ಅಂತಂದೆ, ಇವಾಗ ಮಾಡಲೇಬೇಕು. ಒಂದು ನಿಮಿಷ. ಬ್ಯಾಕ್ ಫ್ಲಿಪ್ ಮಾಡ್ತೀನಿ. ಬ್ಯಾಕ್ ಅಲ್ಲ ಬ್ಯಾಗ್. ಜೋಕ್ ಚೆನ್ನಾಗಿರಲಿಲ್ಲ. Which continent is known as the land down under? ಇದು ಸೀರಿಯಸ್ಲಿ ಗೊತ್ತಿಲ್ಲ. ಲ್ಯಾಂಡ್ ಡೌನ್ ಅಂಡರ್, ಐ ಥಿಂಕ್ ಆಸ್ಟ್ರೇಲಿಯಾ. ಅದೇ ತಾನೇ ಕೆಳಗಡೆ ಇರೋದು. A. Australia, ಇಷ್ಟೊಂದು B. ಬ್ರಿಲಿಯಂಟ್ Europe, ಇದೀನಿ ಬ್ರೋ. ನಮ್ಗೆ ಇವಾಗಲೇ or C. ಗೊತ್ತಾಗ್ತಿರೋದು. Africa. 5ನೇ ಕ್ಲಾಸ್ ವರ್ಗು ತಗೊಂಡು ಮಾಡ್ತಿರೋದು ನೀನು. ಆಸ್ಟ್ರೇಲಿಯಾ ತಾನೆ. Correct answer is A. Who wrote the famous novel Alice's Adventures in Wonderland?
A. Mark Twain. JK Rowling B. ಹ್ಯಾರಿ Lewis ಪಾಟರ್, Carroll. ಲ್ಯೂಯಿಸ್ ಕರೋಲು Or C. J.K. ಒಳ್ಳೆ Rowling. ಸಂದೀಪ್ ಹಳೆ ಬರೆದ್ರು. ಮಾರ್ಕ್ ಟ್ವೈನು ಇರ್ಬೋದು ಅಂತ ಅನ್ಕೊಂತೀನಿ, ಐ ಆಮ್ ನಾಟ್ ಶೋರ್. B. Lewis Carroll ಇದು wrote it. ಬರೆದಿಲ್ವಾ? ಓಕೆ ಐ ಡಿಡ್ಂಟ್ ನೋ. Question 21. Question Who was 21. the first woman to fly solo across the Atlantic Ocean? ಗೊತ್ತಿಲ್ಲ. A. Marie Curie. B. ನಿಜ ಗೊತ್ತಿಲ್ಲ. Rosa Parks. Rosa Parks ಅಥವಾ Or C. Amelia Earhart. ಅಮಿಲೋ ಅರ್ತ್ ಅರ್ತ್ ನನಗೆ Correct answer is C. Amelia Earhart. ಗೊತ್ತಿತ್ತು ಬ್ರೋ, ಆಬ್ವಿಯಸ್ಲಿ ನಮ್ಮ Question ಚಿಕ್ಕಮ್ಮ. 22. The process of water droplets forming on a cold surface ಓಕೆ, called ದಿಸ್ ಇಸ್ ಟಫ್, ಇದು ನನಗೆ ಗೊತ್ತಿಲ್ಲ. A. Evaporation. ಸಾರಿ, ಗೊತ್ತು. B. ಕಂಡೆನ್ಸೇಷನ್ ಅನ್ಸುತ್ತೆ. Or C. Freezing. ಕಂಡೆನ್ಸೇಷನ್ ಬ್ರೋ. ನಮ್ಮ ವಿದ್ಯಾಮಂದಿರಿಗೆ ಒಂದು Question ಮೂರು ಸತಿ 25. ಸಾರಿ Who ನಮಸ್ಕಾರ painted ಮಾಡಬೇಕು. the famous 29. Shaky, Which shaky. continent is often referred to Okay, as this the is- dark ಇದು tough, continent ಇದು due tough. to ನನಗೆ its ಅನ್ಸುತ್ತೆ historical lack of exploration? ಇಲ್ಲಿ ಸೊ ನಾರ್ತ್ ಅಮೇರಿಕಾ, ಆಫ್ರಿಕಾ, ಯಾವಾಗಲೂ ಆಫ್ರಿಕಾದಲ್ಲೆಲ್ಲ ಕಪ್ಪಗಿರ್ತಾರಲ್ಲ ಅದಕ್ಕೆ ಡಾರ್ಕ್ ಕಾಂಟಿನೆಂಟ್ ಅಂದ್ರ. ಇಸ್ ಇಟ್ ರೇಸಿಸ್ಟಿಂಗ್? ಆಫ್ರಿಕಾ ಯುರೋಪ್ಗೆ ಬೆಳಕು ಬರುತ್ತೆ, ಏಷ್ಯಾ ಪಕ್ಕ ಇದೆ. ನಾರ್ತ್ ಆಫ್ರಿಕಾನ ಇಟ್ಕೊಳ್ಳೋಣ, ಎಲ್ಲ ಕಪ್ಪಗಿದಾರಲ್ಲ ಅದಕ್ಕೆ. ಐ ನೋ ದಟ್ ಇಸ್ ರೇಸಿಸ್ಟ್. America. B. Europe. Or ನಾನು C. ಕಪ್ಪಗಿದ್ದೀನಿ. Africa. ಸರಿ, ನಾನು ಬ್ರೌನಿ, ಕಪ್ಪಗೆ ಎಲ್ಲಿದ್ದೀನಿ? ಆಫ್ರಿಕಾ ಅಲ್ಲ. If you said ಆಫ್ರಿಕಾ C. Africa, you are correct. ರೇಸಿಸ್ ತಾನೇ ಅದು. ನಾನು ವಿದ್ಯಾಮಂದಿರ್ ಎಜುಕೇಷನ್ ಸೊಸೈಟಿ ಅವರ ಮಾನ ಉಳಿಸಿದ್ದೀನಿ ಅಂತ ಅನ್ಕೊಂತೀನಿ, ಅಥವಾ ಮಾನ ತೆಗೆದು ಇರ್ಬೋದು. ಮಾನ ಮೀನ್ಸ್ ಓಕೆ ಸಾರಿ, ಮಾನ ಅಲ್ಲ, ಮರ್ಯಾದೆ ಮಾನ ನನಗೆ ತೆಗೋಕ್ಕಾಗತ್ತೆ ಹೇಳಿ. ಸ್ಕೂಲ್ದು ಹೆಂಗೆ ಮಾನ ತೆಗಿರಲಿಲ್ಲ, ಲೈಕ್ ಐ ಕಾಂಟ್ ಎನಿ. ಓಕೆ ತಫ. ಇದೇ ಥರ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಪಕ್ಕಿಂಗ್ ಮಾಡಿ ಬ್ರೋ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಬಾಯ್.